ಗೆಳೆಯರೆ, ಸಂಡೇ ಓ ಮಂಡೇ ರೋಜ್ ಕವೋ ಏಕ್ ಹಂಡೆ ಅಲ್ವಾ. ಭಾನುವಾರ ಇರಲಿ ಇನ್ನೊಂದು ಯಾವುದೇ ಇರಲಿ ಒಂದು ಎಗ್ ತಿನ್ನಿ ಅಂತ ನೀವು ಹಾಡು ಕೇಳಿರ್ತೀರ ಅಂದ್ಕೊಡ್ತೀನಿ. ನೋಡಿ, ಮೊಟ್ಟೆ ಭಾಳ ನೈಸರ್ಗಿಕ ಸಿಗುವಂಥ ನ್ಯೂಟ್ರಿಷನ್ ರಿಚ್ ಡೆನ್ಸ್ ಇರುವಂಥ ಒಂದು ಆಹಾರ ಪದಾರ್ಥ. ನಿಮಗೆ ಮೊಟ್ಟೆಯಲ್ಲಿ ಎಲ್ಲ ರೀತಿಯ ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸ್ ಸಿಗುತ್ತೆ, ಎಲ್ಲ ರೀತಿಯಂಥ ಆಹಾರ ಪದಾರ್ಥಗಳು, ಖನಿಜ ಸಂಪತ್ತುಗಳು ಅದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ನೀವು ಮೊಟ್ಟೆ ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ, ಜೊತೆಗೆ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಕೂಡ ಎಷ್ಟೊಂದು ಇಂಪ್ರೂವ್ ಆಗೋ ಚಾನ್ಸ್ ಇದೆ ಗೆಳೆಯರೆ. ಸೊ ಹಾಗೆ ಈ ಪೂರ್ತಿ ವಿಡಿಯೋದಲ್ಲಿ 7 ಇಂಪಾರ್ಟೆಂಟ್ ಮೊಟ್ಟೆ ತಿನ್ನೋದ್ರಿಂದ ಯಾವ ರೀತಿಯ ನಮಗೆ ಆರೋಗ್ಯಕ್ಕೆ ಉತ್ತಮವಾದಂಥ ರಿಸಲ್ಟ್ಸ್ ಇರುತ್ತೆ ಅಂತ ಹೇಳ್ತೀನಿ. ಮರದೇ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಡಾಕ್ಟರ್ ಮುರಳೀಧರ್ ಅಂತ. ನಾನು 30 ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಹೆಲ್ತ್ ಟಿಪ್ಸ್ ಇದೆ, ಪ್ರತಿಯೊಂದು ಇದೆ. ದಯವಿಟ್ಟು ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಮರದೇ ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟೆ ದಿನನಿತ್ಯ ಒಂದಿಂದ ನಿಮ್ಮ ಬೋನ್ಸ್ನ, ಜಾಯಿಂಟ್ಸ್ನ ಸ್ಟ್ರೆಂತ್ ಮೇಂಟೈನ್ ಮಾಡುತ್ತೆ. ನಿಮ್ಗೆ ಗೊತ್ತೇ, ಆಸ್ಟಿಯೋಪೊರೋಸಿಸ್ನ ಸೈಲೆಂಟ್ ಕಿಲ್ಲರ್ ಅಂತ. ಗೊತ್ತಿಲ್ಲದೇ ದೇಹದಲ್ಲಿ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದರೆ. ಸೊ ಹಾಗಾಗಿ ಎಕ್ಸ್ಪೆಷಲಿ 50 ವರ್ಷ ಆದಮೇಲೆ ಮುಟ್ಟು ನಿಂತ ಮೇಲೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ಅದು ಜನರಲ್ ಏಜಿಂಗ್ ಪ್ರೊಸೆಸ್ ಎಲ್ಲ ಆಗುತ್ತೆ. ಆಸ್ಟಿಯೋಪೊರೋಸಿಸ್ನ ಪ್ರಿವೆಂಟ್ ಮಾಡೋಕ್ಕೆ ಮೊಟ್ಟೆ ಭಾಳ ಹೆಲ್ಪ್ ಆಗುತ್ತೆ. ಆಸ್ಟಿಯೋಪೊರೋಸಿಸ್ ಯಾಕಾಗುತ್ತೆ, ಏನಾಗುತ್ತೆ ಅಂತ ಒಂದು ಚಿಕ್ಕ ಗ್ರಾಫ್ ತೋರಿಸ್ತಿಂಗಳೇ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಏನಾಗುತ್ತೆ ಅಂತಂದರೆ, ಮನುಷ್ಯನಿಗೆ ನೋಡಿ 30 ವರ್ಷದ ತನಕ ಮನುಷ್ಯನ ಬೋನ್ ಸ್ಟ್ರೆಂತ್ ರೈಸ್ ಆಗ್ತದೆ. ಪೀಕ್ ಸ್ಟ್ರೆಂತ್ 30ಕ್ಕೆ, 30 ಸ್ಲೋ ಲಾಸ್ ಆಫ್ ಅಂತೀವಿ. 50 ವರ್ಷಕ್ಕೆ ಬೀಳ್ತೇನೆ ರೆಡ್ ಝೋನ್ ಅಂತೀವಿ. ರ್ಯಾಪಿಡ್ ಸಡನ್ನಾಗಿ ಫಾಲೋ ಆಗಿಬಿಡುತ್ತೆ ಮೂಳೆ ಸ್ಟ್ರೆಂತು. ಅದಕ್ಕೆ ಆಸ್ಟಿಯೋಪೊರೋಸಿಸ್ ಇದೆ, ಸೈಲೆಂಟ್ ಕಿಲ್ಲರ್ ಅಲ್ವಾ. ನೋಡಿ, ಚಿಕ್ಕ ವಯಸ್ಸಲ್ಲಿ ನೀವು ಕಬಡ್ಡಿ ಆಡ್ತೀರಾ, ಜಂಪ್ ಮಾಡ್ತೀರಾ, ಲಾಂಗ್ ಜಂಪ್ ಮರ್ಕೋತಿ ಎಲ್ಲ ಆಡ್ತೀರಾ, ಏನೂ ಆಗೋಲ್ಲ. ಅದರ ವಯಸ್ಸಾದ್ಮೇಲೆ ಸ್ವಲ್ಪ ಬಚ್ಚಲ್ ಜಾಗ ಬಿದ್ದಿರ್ತಾರೆ, ಏನು ದೊಡ್ಡದಾಗಿ ಬಿದ್ದಿರಲ್ವಾ. ನಡ್ಕೊತ ಹೊಸಲು ಅಡಿ ಬಿದ್ದುಬಿಡ್ತಾರೆ. ಅಷ್ಟಕ್ಕೆ ಕೈ ಕೊಡ್ತಾರೆ, ಕೊಲಿಸ್ ಫ್ರ್ಯಾಕ್ಚರ್ ಅಂತ, ಸೊಂಟ ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಸೊ ಆಸ್ಟಿಯೋಪೊರೋಸಿಸ್ಗೆ ಮೊಟ್ಟೆ ಭಾಳ ಇಂಪಾರ್ಟೆಂಟು. ಅದರಲ್ಲಿ ಪ್ರೋಟೀನ್ ಇರುತ್ತೆ, ನಿಮ್ಮ ಬೋನ್ಸ್ಗೆ ಬೇಕಂತ ಪ್ರೋಟೀನ್, ಜೊತೆಗೆ ವೈಟಮಿನ್ ಡಿ ಇದೆ. ವೈಟಮಿನ್ ಡಿ ನಿಮ್ಗೆ ಗೊತ್ತಾಗಿದ್ದಂಗೆ ಕ್ಯಾಲ್ಸಿಯಂ ಮೆಟಬಾಲಿಸಮ್ಗೆ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಭಾಳ ಇಂಪಾರ್ಟೆಂಟು. ಸೊ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಯಿತು ಅಂತಂದರೆ ನಿಮಗೆ ಅದರಿಂದ ಬೋನ್ ಸ್ಟ್ರೆಂತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಫಾಸ್ಫರಸ್ ಕೂಡ ಇಂಪಾರ್ಟೆಂಟು. ಸೊ ಇವೆಲ್ಲ ನಿಮಗೆ ಮೊಟ್ಟೆಯಲ್ಲಿ ಯಥೇಚ್ಛವಾಗಿರೋದ್ರಿಂದ ಪ್ರತಿನಿತ್ಯ ಒಂದು ಮೊಟ್ಟೆನ ಎಸ್ಪೆಷಲಿ ವಯಸ್ಸಾದರೂ ಉಪಯೋಗಿಸ್ಕೊಳ್ಳೋದು ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಹೆಲ್ತ್ಗೆ, ಆಸ್ಟಿಯೋಪೊರೋಸಿಸ್ಗೆ ಭಾಳ ಇಂಪಾರ್ಟೆಂಟ್. ನಂಬರ್ 2, ಹೆಗ್ಗಲ್ನ ನಿಮ್ಗೇನು ಮಾಡುತ್ತೆ ಅಂತಂದರೆ ಜಾಯಿಂಟ್ನ ಪೇಯ್ನ್ ಮತ್ತು ಸ್ಟಿಫ್ನೆಸ್ನ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಯಾರಿಗೆ ಆಸ್ಟಿಯೋಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್ ಇದೆಯಲ್ಲ, ಮೊಟ್ಟೆಯಲ್ಲಿ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನು ಮಾಡುತ್ತೆ ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ಸ್ ಕಡಿಮೆ ಮಾಡುತ್ತೆ. ಸೊ ಇನ್ಫ್ಲಮೇಷನ್ ಕಡಿಮೆ ಆದ ತಕ್ಷಣ ಉರಿ, ಊತ, ಪೇಯ್ನು, ಸ್ವೆಲ್ಲಿಂಗು, ಎಡಿಮಾ ಅವೆಲ್ಲ ಕಡಿಮೆ ಆಗುತ್ತೆ. ಆಟೋಮೆಟಿಕ್ಕಾಗಿ ನೋವು ಕಡಿಮೆ ಆಗುತ್ತೆ ಗೆಳೆಯರೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿಯಿಂದ ನೀವು ಮೊಟ್ಟೆನ, ಎಸ್ಪೆಷಲಿ ಯಾರಿಗೆ ಮಂಡಿ ನೋವಿದೆ, ಅದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಕರೀತಾರೆ. ರುಮಟಾಯ್ಡ್ ಆರ್ಥರೈಟಿಸ್ ನಾನು 1,500-2,000 ಜನ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ಆ ರೀತಿ ಕಾಲಿದೆ ಅವ್ರಿಗೆ ಒಂದು ಮೊಟ್ಟೆಯನ್ನು ಪ್ರತಿನಿತ್ಯ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಭಾಳ ರಿಚ್ ಆಗಿದೆ ಗೆಳೆಯರೆ. ಜೊತೆಗೆ ಏನಾಗುತ್ತೆ ಅಂತಂದರೆ, ನಿಮಗೆ ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಮ ಜಾಯಿಂಟ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಜಾಯಿಂಟ್ ಮೊಬಿಲಿಟಿ ಚೆನ್ನಾಗಾಗುತ್ತೆ. ಸೊ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಮೊಟ್ಟೆಯಲ್ಲಿ. ಸೊ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಅಂದರೆ ನಿಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಸೊ ಜಾಯಿಂಟ್ ಡಿಟೋರೇಷನ್ಗೆ, ಜಾಯಿಂಟ್ನ ಸವತಾಗೋದಕ್ಕೆ ಭಾಳ ಅವಾಯ್ಡ್ ಮಾಡುತ್ತೆ. ಸೊ ಜಾಯಿಂಟ್ ಡಿಸ್ಕಂಫರ್ಟ್ ಕಡಿಮೆ ಆಗುತ್ತೆ. ನಿಮ್ಮ ಮೊಟ್ಟೆನ ಉಪಯೋಗಿಸೋದ್ರಿಂದ ನಿಮ್ಮ ಜಾಯಿಂಟ್ ಇರೋದು ಪೇಯ್ನು, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಹಾಗಾಗಿ ನಿಮಗೆ ಪೇಯ್ನ್ ಆಗುವಂಥದ್ದು, ನೋವಾಗುವಂಥದ್ದು ಕೂಡ ಭಾಳ ಕಡಿಮೆ ಆಗುತ್ತೆ ಗೆಳೆಯರೆ. ನಂಬರ್ 3, ಮೊಟ್ಟೆ ನಿಮ್ಮ ಮಸಲ್ಸ್ ಗ್ರೋತ್ ಮತ್ತು ರಿಕವರಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಿಮಗೆ. ಸೊ ಮಸಲ್ಸ್ ಗ್ರೋತ್ಗೆ, ರಿಪೇರ್ ಆಗೋದಕ್ಕೆ, ಮಸಲ್ಸ್ನ ಮಾಂಸಖಂಡ ಬೆಳವಣಿಗೆಗೆ ಮೊಟ್ಟೆ ಭಾಳ ಒಳ್ಳೆಯ ಆಹಾರ ಪದಾರ್ಥ. ಯಾಕೆಂತಂದರೆ ಮೊಟ್ಟೆಯಲ್ಲಿ ಇಟ್ ಕಂಟೈನ್ಸ್ ಆಲ್ 9 ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಮತ್ತು ಇಟ್ಸ್ ರಿಚ್ ಇನ್ ಪ್ರೋಟೀನ್. ಸೊ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಇರುತ್ತೆ, ಪ್ರೋಟೀನ್ ಚೆನ್ನಾಗಿದೆ ಆಗುತ್ತೆ. ನಿಮಗೆ ಎಕ್ಸಸೈಸ್ ಮಾಡುವಾಗ, ಇವಾಗ ಓಡಾಡುವಾಗೆಲ್ಲ ಮಸಲ್ಸು ಅದೇನಾಗುತ್ತೆ, ಟೇರ್ ಆಗ್ತಿರುತ್ತೆ, ಇಂಜುರಿ ಆಗ್ತಿರುತ್ತೆ. ಮಸಲ್ಸ್ನ ರೀಗ್ರೋತ್ ಆಗೋಕ್ಕೆ, ಮಸಲ್ನ ರಿಪೇರ್ ಮಾಡೋಕ್ಕೆ, ಮಸಲ್ ಸ್ಟ್ರೆಂತ್ ಮೇಂಟೈನ್ ಮಾಡೋಕ್ಕೆ ಮೊಟ್ಟೆಯಲ್ಲಿ ಬೇಕಾಗಿರುವಂಥ ಯಥೇಚ್ಛವಾದಂಥ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿದೆ ಗೆಳೆಯರೆ. ಸೊ ಹಾಗೆ ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ನಿಮ್ಮ ಬಾಡಿ ಓಡಾಡುವಾಗ, ಕೂತ್ಕೊಂಡು ಎದ್ದೇಳುವಾಗೆಲ್ಲ ಲೋಡೆಲ್ಲ ಮಸಲ್ಸ್ ತೊಗೊಂಡ್ಬಿಡುತ್ತೆ. ಈಗ ಮಂಡಿ ನೋವು ಇರುತ್ತೆ. ಸೊ ಮಸಲ್ಸ್ ವೀಕ್ ಆಗಿ ತೊಡೆ ಮಾಂಸಕ್ಕೆ ಲೋಡೆಲ್ಲ ಜಾಯಿಂಟ್ ಮೇಲೆ ಬೀಳುತ್ತೆ. ಜಾಯಿಂಟು ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ, ಇಂಜುರಿ ಜಾಸ್ತಿ ಆಗುತ್ತೆ, ಬೆನ್ನು ನೋವು ಇರುತ್ತೆ. ಸೊ ಈ ಪ್ಯಾರಮ್ ಮಸಲ್ಸ್ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಪ್ರೋಟೀನ್ ಚೆನ್ನಾಗಿ ತೊಗೊಂಡು ಎಕ್ಸಸೈಸ್ ಮಾಡಿದ್ರೆ, ಮಸಲ್ ಸ್ಟ್ರಾಂಗ್ ಆದರೆ ನಿಮ್ಮ ಬೋನ್ಸ್ ಮೇಲೆ, ಜಾಯಿಂಟ್ಸ್ ಮೇಲೆ, ಸ್ಪೈನ್ ಮೇಲೆ ಲೋಡ್ ಕಡಿಮೆ ಆಗುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಬೆನ್ನು ಬರುವಂಥದ್ದಾಗಲಿ, ಮಂಡಿ ನೋವು ಬರುವಂಥದ್ದಾಗಲಿ ಅವೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗೆ ಸ್ಟ್ರಾಂಗ್ ಮಸಲ್ಸು ತುಂಬ ಇಂಪಾರ್ಟೆಂಟು. ಸ್ಟ್ರಾಂಗ್ ಮಸಲ್ಸ್ ಬೇಕು ಅಂತಂದರೆ ಪ್ರೋಟೀನ್ ರಿಚ್ ಇರುವಂಥ ಮೊಟ್ಟೆನ ತೊಗೊಳ್ಳೋದು ಭಾಳ ಒಳ್ಳೆಯದು. 4ನೇದು, ಮೊಟ್ಟೆ ನಿಮ್ಮ ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ನ ಹೆಲ್ತ್ನ ಬೂಸ್ಟಪ್ ಮಾಡುತ್ತೆ. ಬ್ರೈನ್ಗೆ, ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಒಂದು ಕೊಲೈನ್ ಅಂತ ಒಂದು ಮುಖ್ಯವಾದ ಒಂದು ಅಂಶ ಇದೆ ಮೊಟ್ಟೆಯಲ್ಲಿ. ಸೊ ಆ ಕೊಲೈನು ನಿಮ್ಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್
ಪ್ರೊಡ್ಯೂಸ್ ಮಾಡೋಕ್ಕೆ ಕೊಲೈನ್ ಭಾಳ ಇಂಪಾರ್ಟೆಂಟ್, ಅಸ್ಟೈಲ್ ಕೊಲೈನ್ ಅಂತ ಹೇಳ್ತೀವಿ. ಸೊ ಕೊಲೈನ್ ಭಾಳ ಇಂಪಾರ್ಟೆಂಟ್. ಸೊ ಕೊಲೈನ್ ಅಂತ ಒಂದು ಇಂಪಾರ್ಟೆಂಟ್ ಪೋಷಕಾಂಶ ಮೊಟ್ಟೆಲಿರೋದ್ರಿಂದ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ, ಜೊತೆ ಕಾಗ್ನಿಷನ್, ನಿಮ್ಮ ಬ್ರೈನ್ ಚೆನ್ನಾಗಿ ನೋಡಿ, ಓವರಾಲ್ ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು, ಬ್ರೈನ್ ಚೆನ್ನಾಗಿರಬೇಕು. ಸೊ ಬ್ರೈನ್ ಬೇಕಾದಂಥ ನ್ಯೂಟ್ರಿಷನ್ ಎಗ್ಗಲ್ಲಿ ಚೆನ್ನಾಗಿರೋದ್ರಿಂದ, ಎಸ್ಪೆಷಲಿ ಕೊಲೈನ್ ಇರೋದ್ರಿಂದ ನಿಮ್ಮ ಕಾಗ್ನಿಟಿವ್ ಫಂಕ್ಷನು ಅವೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಜೊತೆಗೆ ಏನಾಗ್ತದೆ, ಮೊಟ್ಟೆಯಲ್ಲಿ ಆ ಕೊಲೈನ್ ಇರೋದ್ರಿಂದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳಿದ್ರೆ ಅದು ಇಂಪ್ರೂವ್ ಆಗುತ್ತೆ. ನಿಮ್ಮ ಫೋಕಸ್ ಮಾಡೋಕ್ಕೆ, ಜ್ಞಾಪಕ ಶಕ್ತಿಗೆ, ಕಾನ್ಸಂಟ್ರೇಷನ್ ಮಾಡೋಕ್ಕೆಲ್ಲ ಭಾಳ ಇಂಪಾರ್ಟೆಂಟು ಆ ಕೊಲೈನು. ಸೊ ನೀವು ಎಗ್ಗನ್ನ ರೆಗ್ಯುಲರ್ ತೊಗೊಳೋದ್ರೆ ಏನಾಗುತ್ತೆ, ನಿಮಗೆ ನ್ಯೂರೋ ಡಿಸ್ ಅಂತ ಹೇಳ್ತೀವಿ, ಆಲ್ಜೈಮರ್ಸ್ ಡಿಸ್ ಅಂತ ಹೇಳ್ತೀವಿ, ಮರುವಾಗುವಂಥದ್ದು, ಅವೆಲ್ಲ ಡಿಜೆನೆಟಿವ್ ಕಂಡೀಷನ್ಸ್ ಅವೆಲ್ಲ ಅವಾಯ್ಡ್ ಆಗೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೊಟ್ಟೆನ ನೀವು ಉಪಯೋಗಿಸೋದ್ರಿಂದ ಬ್ರೈನ್ ಹೆಲ್ತ್ಗೆ ಭಾಳ ಅನುಕೂಲತೆಗಳಿದೆ. 5ನೇದು ಎಗ್ ಇಂಪ್ರೂವ್ಸ್ ದ ಹೈ ಹೆಲ್ತ್. ಕಣ್ಣಿಗೆ ಬೇಕಾಗಿರುವಂಥ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಂಬರುತ್ತೆ. ಯಾಕೆ ಅಂತಂದರೆ ಅಲ್ಲಿ 2 ಇಂಪಾರ್ಟೆಂಟ್ ಅಂಶಗಳಿದೆ. ಒಂದು ಲ್ಯೂಟಿನ್ ಅಂತ ಹೇಳ್ತೀವಿ, ಇನ್ನೊಂದು ಬಂದ್ಬಿಟ್ಟು ಜಿಯಾಕ್ಸಿಂಥಿನ್ ಅಂತೀವಿ, ಜಿಯಾಕ್ಸಾಂಥಿನ್ ಆ್ಯಂಡ್ ಲ್ಯೂಟಿನ್ ಅಂತ. ಇವೆರಡು ಆ್ಯಂಟಿ ಆಕ್ಸಿಡೆಂಟ್ಸು ಭಾಳ ಹೈ ಹೆಲ್ತ್ಗೆ ಇಂಪಾರ್ಟೆಂಟು. ಸೊ ಇದೇನು ಮಾಡ್ತೀವಿ, ಹಾರ್ಮ್ಫುಲ್ ಬ್ಲೂ ಲೈಟ್ ಅಲ್ವಾ, ಇವಾಗಂತೂ ನಿಮ್ಗೆ ಗೊತ್ತೆ ಮೊಬೈಲ್ನ ಜಮಾನ ಅಲ್ವಾ, ಸ್ಕ್ರೀನ್ ಎಲ್ಲರೂ ಲ್ಯಾಪ್ಟಾಪು ಎಲ್ಲರೂ ಮೊಬೈಲ್, ಅದ್ರಲ್ಲಿ ಬ್ಲೂ ಲೈಟ್ ಜಾಸ್ತಿ ಇರುತ್ತೆ. ಸೊ ಕಣ್ಣಿಗೆ ಅವು ಸ್ವಲ್ಪ ಹಾನಿಕರ. ಸೊ ಆ ಒಂದು ಹಾನಿಕರ ಅಂಶವನ್ನು ಈ ರೀತಿಯ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತ ಆಗುತ್ತಲ್ಲ, ಆ ಮ್ಯಾಕ್ಯುಲರ್ ಡಿಜೆನರೇಷನ್ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕೆಟ್ರಾಕ್ಟ್ಸ್ ಆಗುತ್ತೆ, ವಯಸ್ಸಾಗಿ ಗೊತ್ತೇ ಕಣ್ಣು ಪೊರೆ ಬರುತ್ತೆ, ಕೆಟ್ರಾಕ್ಟ್ ಅದನ್ನು ಅವಾಯ್ಡ್ ಮಾಡುತ್ತೆ. ಸೊ ಇವಾಗಿನ ಡಿಜಿಟಲ್ ಏಜಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಇರೋದೇನಾಗುತ್ತೆ, ನಿಮ್ಮ ಮೊಟ್ಟೆನ ಉಪಯೋಗಿಸೋದ್ರಿಂದ ನಿಮ್ಮ ಐ ವಿಷನ್ ಕೂಡ ಮೇಂಟೈನ್ ಆಗುತ್ತೆ, ಐ ಹೆಲ್ತ್ ಕೂಡ ಮೇಂಟೈನ್ ಮಾಡುತ್ತೆ. ಲಾಂಗ್ ಟರ್ಮಲ್ಲಿ ನಿಮ್ಮ ಐ ವಿಷನ್ ಕೂಡ ಚೆನ್ನಾಗಿರೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗೆ ಮೊಟ್ಟೆಯನ್ನು ಕಣ್ಣಿನ ದೃಷ್ಟಿ ಇಟ್ಕೊಂಡು ಉಪಯೋಗಿಸೋದು ಭಾಳ ಒಳ್ಳೆಯದು. ಹೇಳಿ 6ನೇದು ಇಟ್ ಎನ್ಹಾನ್ಸಸ್ ಹಾರ್ಟ್ ಹೆಲ್ತ್. ಹೃದಯದ ಆರೋಗ್ಯ ಕೂಡ ಎಗ್ಗು ಭಾಳ ಅನುಕೂಲಕಾರಿ. ಯಾಕೆ ಅಂತಂದರೆ ಆ ಎಗ್ಗಲ್ಲಿ ಏನೊಂದು ಫ್ಯಾಟ್ ಅಂಶ ಇದೆಯಲ್ಲ, ಅದು ನಿಮ್ಗೆ HDL ಅಂತೀವಿ, ದಟ್ಸ್ ಎ ಗುಡ್ ಫಾರ್ ಹೆಲ್ತ್ ಅಲ್ವಾ. HDL ಇರುವಂತಹ ಆ ಫ್ಯಾಟ್ನ ಜಾಸ್ತಿ ಮಾಡುತ್ತೆ. HDL ಈಸ್ ಗುಡ್ ಫಾರ್ ಹಾರ್ಟ್. ಸೊ ಆ ರೀತಿ ಎಗ್ ನಿಮಗೆ ಹಾರ್ಟ್ ಹೆಲ್ತ್ ಕೂಡ ಭಾಳ ಪರಿಣಾಮಕಾರಿ. ಸೊ ಏನಾಗುತ್ತೆ, HDL ಲೆವೆಲ್ಸ್ ಜಾಸ್ತಿ ಮಾಡುತ್ತೆ, ರಿಸ್ಕ್ ಹಾರ್ಟ್ ಡಿಸೀಸ್ನ ಇಂಡೈರೆಕ್ಟಾಗಿ ಕಡಿಮೆ ಮಾಡುತ್ತೆ. ಸೊ ಅದರಲ್ಲಿ ಹೆಲ್ತಿ ಫ್ಯಾಟ್ಸ್ ಇರೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಂಕ್ಷನ್ಗೆ ಮತ್ತು ಆ ಒಂದು ರಿಚ್ ನ್ಯೂಟ್ರಿಯೆಂಟ್ ಪ್ರೊಫೈಲ್ ಇರೋದ್ರಿಂದ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಮೊಟ್ಟೆನ ನೀವು ಬ್ಯಾಲೆನ್ಸ್ ಡಯಟಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ಹಾರ್ಟ್ ಹೆಲ್ತ್ ಕೂಡ ಭಾಳ ಅನುಕೂಲ ಆಗುತ್ತೆ. ಸೊ ಹಾರ್ಟ್ ಹೆಲ್ತ್ ಕೂಡ ಒಂದು ಮೊಟ್ಟೆನ ನೀವು ತೊಗೊಳ್ಳೋದು ಭಾಳ ಒಳ್ಳೆಯದು. 7ನೇದು ಏನಪ್ಪ ಅಂದರೆ, ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ಮೇಂಟೆನೆನ್ಸ್ ಆ್ಯಂಡ್ ಮೇಂಟೈನಿಂಗ್ ದ ಬಾಡಿ ಹೆಲ್ತ್ ಅಂತ ಹೇಳ್ತೀವಿ. ಸೊ ವೆಯ್ಟ್ ಮೇಂಟೆನೆನ್ಸ್ ಯಾರು ಮಾಡಬೇಕಲ್ಲ, ಯಾರು ಬಾಡಿ ನಾರ್ಮಲ್ ವೆಯ್ಟ್ ಇರಬೇಕು, ಪ್ರೋಟೀನ್ ಚೆನ್ನಾಗಿ ತೊಗೊಂಡ ಎಗ್ಗಲ್ಲಿ ಪ್ರೋಟೀನ್ ಇರೋದ್ರಿಂದ ಮಸ್ಕ್ಯುಲರ್ ವೆಯ್ಟ್ ಮೇಂಟೈನ್ ಆಗುತ್ತೆ. ಅದೇ ಬಾಡಿ ವೆಯ್ಟ್ ಕೂಡ ಮೇಂಟೈನ್ ಮಾಡೋದು. ಸೊ ಹಾಗೆ ಬಾಡಿ ವೆಯ್ಟ್ ಕರೆಕ್ಟಾಗಿದ್ದರೆ ನೀವು ಎಷ್ಟೊಂದು ಕಾಯಿಲೆಗಳಿಗೆ ಅವಾಯ್ಡ್ ಮಾಡ್ಬೋದು. ನನ್ನ ಬಾಡಿ ಒಬೆಸಿಟಿ ಕಂಟ್ರೋಲ್ ಮಾಡೋಕ್ಕೆ, ಹೊಟ್ಟೆ ಬೊಜ್ಜನ್ನು ಕರಗೆ ಮಾಡೋಕ್ಕೆ ಅಂತ ಕರಗಿಸೋಕ್ಕೆ ಅಂತ ಎಷ್ಟೊಂದು ವೀಡಿಯೋಗಳು ಮಾಡಿ, ದಯವಿಟ್ಟು ಆ ವೀಡಿಯೋಗಳನ್ನ ತಾವು ನೋಡಿ. ಸೊ ಬಾಡಿ ವೆಯ್ಟ್ ಯಾರು ಮೇಂಟೈನ್ ಮಾಡಬೇಕು, ಹೆಲ್ತಿ ಬಾಡಿ ವೆಯ್ಟ್ ಬೇಕು ಅನ್ನೋರು ಕೂಡ ಮೊಟ್ಟೆನ ಯಥೇಚ್ಛವಾಗಿ ಬಳಸ್ಬೋದು ಗೆಳೆಯರೆ. ಸೊ ಎಗ್ಸ್ನ ತೊಗೊಳ್ಳೋದು ಏನಾಗುತ್ತೆ, ಬಾಡಿ ಮೆಟಬಾಲಿಸಮ್ನ ಬೂಸ್ಟಪ್ ಮಾಡುತ್ತೆ. ಸೊ ಬಾಡಿನ 3 ಕ್ಯಾಲರೀಸ್ನ ಅದನ್ನು ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡೋಕ್ಕೆ ಭಾಳ ಉಪಯೋಗಕಾರಿ. ಸೊ ಹಾಗೆ ಯಾರಿಗೆ ಬಾಡಿ ವೆಯ್ಟ್ ಚೆನ್ನಾಗಿರಬೇಕು, ಮೆಟಬಾಲಿಸಮ್ ಚೆನ್ನಾಗಿರಬೇಕು ಅಂತಾರೆ, ಅವರು ಕೂಡ ಮೊಟ್ಟೆಯನ್ನು ಉಪಯೋಗಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಗೆಳೆಯರೆ ಹೇಳಿದ್ನಲ್ಲ, ಮೊಟ್ಟೆದು 7 ಇಂಪಾರ್ಟೆಂಟ್ ಅತಿ ಮುಖ್ಯವಾದಂತಹ ಏನು ಆಹಾರ ಅದು ಅನ್ನೋದನ್ನು ವಿವರವಾಗಿ ಹೇಳಿದ್ದೀನಿ. ಸೊ ಮೊಟ್ಟೆ ಬರೀ ಮೊಟ್ಟೆ ಥರ ಏನೋ ಹೊಟ್ಟೆ ತುಂಬಕ್ಕೆ ತಿಂದೆ ಅನ್ಕೋಬೇಡಿ. ಮೊಟ್ಟೆಲಿ ಎಷ್ಟೊಂದು ರೀತಿಯ ನಾನು ಹೇಳಿದೆ, ಕಣ್ಣಿಗೆ ಒಳ್ಳೆಯದು, ಹಾರ್ಟ್ ಒಳ್ಳೆಯದು, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ಗೆ ಒಳ್ಳೆಯದು, ಎಷ್ಟೊಂದು ಉಪಯೋಗಗಳಿದೆ. ಸೊ ನಿಮ್ಮ ಹಾರ್ಟ್ ಕೂಡ ಒಳ್ಳೆಯದು. ಸೊ ಹಾಗಾಗಿ ಮೊಟ್ಟೆಯನ್ನು ನೀವು ರೆಗ್ಯುಲರ್ ನಿಮ್ಮ ಊಟದಲ್ಲಿ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಎಷ್ಟೊಂದು ಅನುಕೂಲಗಳಿದೆ. ಸೊ ಈ ರೀತಿಯ ಒಂದು ಒಳ್ಳೆಯ ವೀಡಿಯೋನ ನಿಮ್ಗೆ ಕೊಟ್ಟಿದ್ದೀನಿ. ದಯವಿಟ್ಟು ವೀಡಿಯೋನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ಫಾರ್ವರ್ಡ್ ಮಾಡಿ. ರೋಜ್ ಕಾವು ಏಕ್ ಅಂಡೆ, ಸಂಡೇ ಓ ಮಂಡೇ. ಸೊ ಗೆಳೆಯರೆ, ಮೊಟ್ಟೆದು ಎಷ್ಟೊಂದು ಅನುಕೂಲ ಹೇಳಿದ್ನಲ್ಲ, ದಯವಿಟ್ಟು ಮೊಟ್ಟೆನ ರೆಗ್ಯುಲರ್ ಉಪಯೋಗಿಸ್ಕೊಳ್ಳಿ. ಜೊತೆಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾರ್ಯಾರ ಫ್ಯಾಮಿಲಿಗೆ ಇದೆಯಲ್ಲ, ಇದು ವೀಡಿಯೋನ ಫಾರ್ವರ್ಡ್ ಮಾಡಿ. ನಿಮ್ಮ ಮಕ್ಕಳು ತಿನ್ನೋಕ್ಕೆ ಹಿಂದೆ ಮುಂದೆ ಮಾಡ್ತಿರ್ತಾರೆ, ಇಷ್ಟಪಡೋಲ್ಲ. ಹಾಗಾಗಿ ಎಷ್ಟು ಆರೋಗ್ಯದ, ಎಸ್ಪೆಷಲಿ ಕಣ್ಣಿಗೆ ಎಷ್ಟು ಒಳ್ಳೆಯದನ್ನ ಹೇಳಿದ್ನಲ್ವಾ. ಸೊ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವರು ನೋಡಲಿ, ಈ ಒಂದು ಆಹಾರ ಪದ್ಧತಿನ ಅವರು ಅಳವಡಿಸ್ಕೊಳ್ಳಿ. ಯಾಕೆಂದರೆ ಹೆಲ್ತ್ ಇಸ್ ವೆಲ್ತ್. ಮರೆಯದೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರು ವೀಡಿಯೋನ ಫಾರ್ವರ್ಡ್ ಮಾಡಿ.